ಎಸ್, ಇನ್ನು ಹುಲಿಗಳ ಪತ್ತೆಯಾದಂತಹ ಸ್ಟೋರಿ ಇಲ್ಲಿದೆ. ಚಾಮರಾಜನಗರದಲ್ಲಿ ಗ್ರಾಮಸ್ಥರಿಗೆ ಆತಂಕ ಮೂಡಿಸಿತ್ತಲ್ಲ 5 ಹುಲಿಗಳು. ಆ ಹುಲಿಗಳು ಟ್ರೇಸ್ ಆಗಿವೆ. TV9ಗೆ ಆ 5 ಹುಲಿಗಳಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಲಭ್ಯ ಆಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಹುಲಿಗಳ ಚಿತ್ರ ಸೆರೆಯಾಗಿದ್ದು ಆ ಫೋಟೋ TV9ಗೆ ಲಭ್ಯ ಆಗಿದೆ. 5 ಹುಲಿಗಳು ಒಂದರ ಮೇಲೊಂದು ಹುಲಿಗಳು ಮಲಗಿರುವಂತಹ ಫೋಟೋ ಅದು. ಕಲ್ಲು ಕ್ವಾರಿಯಲ್ಲೇ ಆ 5 ಹುಲಿಗಳು ಮಲಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. 5 ಹುಲಿಗಳಿರುವಂತಹ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ, ಟ್ರೇಸ್ ಆಗಿದೆ. ಈಗ ಅದನ್ನು ಸೆರೆ ಹಿಡಿಬೇಕಾಗಿದೆ. ಆದರೆ ಅಲ್ಲಿ ಅರಣ್ಯಾಧಿಕಾರಿಗಳಿಗೆ ಬಹಳ ದೊಡ್ಡ ಸವಾಲಿದೆ. ಅದನ್ನ ಟ್ರ್ಯಾಂಕ್ಯುಲೈಸ್ ಮಾಡೋದೇ ಈಗ ಏಕಕಾಲಕ್ಕೆ ಮಾಡಬೇಕು. ಇಲ್ಲ ಅಂದ್ರೆ ಉಳಿದ ಹುಲಿಗಳು ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಟ್ರೇಸಿಂಗ್ ಆಗಿದೆ, ಆದರೆ ಮುಂದಿನ ಹಂತ ಇದೆಯಲ್ಲ ಅದು ಬಹಳ ದೊಡ್ಡ ಸವಾಲಾಗಿದೆ. ಕಲ್ಲು ಕ್ವಾರಿಯಲ್ಲಿ 5 ಹುಲಿಗಳು ಮಲಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಪದೇ ಪದೇ ಕೆರೆ ಬಳಿಯಲ್ಲಿ ಹುಲಿಗಳು ಪ್ರತ್ಯಕ್ಷ ಆಗ್ತಾ ಇದ್ವು. ಜಾನುವಾರುಗಳ ಮೇಲೆ ಅಟ್ಯಾಕ್ ಮಾಡಿವೆ. ಜನರಿಗೂ ಕೂಡ ಈಗ ಆತಂಕ. ಮನೆಯಿಂದ ಹೊರಗೆ ಬರೋದು ಹೇಗಪ್ಪ, ಹುಲಿಗಳು ಯಾವಾಗ ಅಟ್ಯಾಕ್ ಮಾಡ್ಬಿಡ್ತವೋ ಅನ್ನುವಂಥ ಭಯದಲ್ಲೇ ಗ್ರಾಮಸ್ಥರಿದ್ರು. ಮನವಿ ಮಾಡ್ಕೊಂಡಿದ್ರು, ಆಗ್ರಹಿಸ್ತಾ ಇದ್ರು. ಹಾಗಾಗಿಯೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಆಪರೇಷನ್ ಬೀಸ್ಟ್ ನಡೀತಾ ಇದೆ. ಆದರೆ ಈಗ ಕೇವಲ ಟ್ರೇಸಿಂಗ್ ಆಗಿರೋದು. 2 ಆನೆಗಳಿಂದ ಕೂಂಬಿಂಗ್ ಕಾರ್ಯಾಚರಣೆಗೆ ಚಾಲನೆ. ಗಜಪಡೆಗೆ ಪೂಜಿಸಿ ಸ್ವಾಗತಿಸಿದ್ದಾರೆ ನಂಜದೇವಪುರ ಗ್ರಾಮಸ್ಥರು. ದುಬಾರೆ ಆನೆ ಶಿಬಿರದಿಂದ ಈಶ್ವರ ಮತ್ತು ಲಕ್ಷ್ಮಣ ಆನೆ ಆಗಮಿಸಿದೆ. ಮಾವುತರಾಗಿ ಸಂಜು ಮತ್ತು ಸುರೇಶ್ ಬಂದಿದ್ದಾರೆ. 42 ವರ್ಷದ ಈಶ್ವರ ಆನೆ 40ಕ್ಕೂ ಹೆಚ್ಚು ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಅನುಭವಿ. ಈಶ್ವರನ ಮಾವುತರಾಗಿ ವಿಶ್ವನಾಥ್ ಮತ್ತು ಮಂಜುನಾಥ್ ಇದ್ದಾರೆ. ಇನ್ನು ಲಕ್ಷ್ಮಣ 45 ವರ್ಷ 50ಕ್ಕೂ ಹೆಚ್ಚು ಕೂಂಬಿಂಗ್ನಲ್ಲಿ ಭಾಗಿಯಾಗಿರುವಂತಹ ಅನುಭವ ಇರುವಂತಹ ಆನೆ. ಲಕ್ಷ್ಮಣನ ಮಾವುತರಾಗಿ ಸಂಜು ಸುರೇಶ್ ಆಗಮಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ನಂಜದೇವಪುರ ಗ್ರಾಮದಲ್ಲಿ ಈಗಾಗಲೇ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಆ ಎಕ್ಸ್ಕ್ಲೂಸಿವ್ ಫೋಟೋ. ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೂರಜ್, ಈಗ 5 ಹುಲಿಗಳು ಪತ್ತೆಯಾಗಿದೆ. ಕ್ವಾರಿಯಲ್ಲಿ ಮಲಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ವ್ಯಾಘ್ರನ ಸೆರೆ ಹೇಗೆ, ಕಾರ್ಯಾಚರಣೆಗೆ ಯಾವ ರೀತಿ ಸಜ್ಜಾಗಿದೆ ಆನೆಗಳು? ನಂಜದೇವಪುರ ಪ್ರಕರಣದಲ್ಲಿ ಅಂದ್ರೆ 5 ಹುಲಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ನ ಅಧಿಕಾರಿಗಳು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಎದುರಾಗಿರುವಂತಹ ಒಂದು ಮೇಜರ್ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ನುರಿತವಾದಂತಹ ಪಶು ವೈದ್ಯರು ಇಲ್ಲದೆ ಇರುವಂತದ್ದು. ಹಾಗಾಗಿ ಸ್ಥಳಕ್ಕೆ ಖುದ್ದು ಶಾಸಕ ಪುಟ್ಟರಂಗ ಶೆಟ್ಟಿಯವರು ಕೂಡ ಭೇಟಿ ಕೊಟ್ಟಿದ್ರು. ಭೇಟಿ ನೀಡಿ ಸ್ವತಃ ಖುದ್ದು CM ಸಿದ್ದರಾಮಯ್ಯರು ಕೂಡ ಕರೆ ಮಾಡಿ ಇಲ್ಲಿರುವಂತಹ ವಸ್ತುಸ್ಥಿತಿ ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ವಿವರಿಸಿದ್ರು. ಯಾವಾಗ CM ಸಿದ್ದರಾಮಯ್ಯ ಅವರಿಗೆ ಕರೆಯನ್ನ ಮಾಡಿ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಮನವಿಯನ್ನ ಮಾಡ್ಕೊಂತಾರೆ, ತಕ್ಷಣವೇ ಎಚ್ಚೆತ್ತುಕೊಂಡಂತಹ CM ಅವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಯಾವಾಗ ಮುಖ್ಯಮಂತ್ರಿಗಳಿಂದ ಸೂಚನೆ ಪಾಸ್ ಆಯ್ತೋ ತಕ್ಷಣವೇ ಎಚ್ಚೆತ್ತಂತ ಅರಣ್ಯ ಇಲಾಖೆ ಈಗಾಗಲೇ ಕೂಡ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನ ಕರೆತಂದಿರುವಂತದ್ದು. ಒಂದು ಲಕ್ಷ್ಮಣ, ಮತ್ತೊಂದು ಈಶ್ವರ ಅಂತ ಹೇಳಿ 2 ಆನೆಗಳು ಕೂಡ ಈ ಟೈಗರ್ ಕೂಂಬಿಂಗ್ ಎಕ್ಸ್ಪರ್ಟ್ ಆಗಿರುವಂತಹ ಆನೆಗಳಾಗಿರುವಂತದ್ದು. 42 ವರ್ಷದ ಈಶ್ವರ ಏನಿದ್ದಾರೆ ಆತ 40ಕ್ಕೂ ಹೆಚ್ಚು ಕೂಂಬಿಂಗ್ಗಳಲ್ಲಿ ಭಾಗಿಯಾಗಿದ್ದಾನೆ. ಆ ಭಾಗಿಯಾದಂತಹ ಟೈಗರ್ ಕೂಂಬಿಂಗ್ ಅಲ್ಲಿ ಭಾಗಶಃ ಎಲ್ಲಾ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿರುವಂತದ್ದು. ಅದೇ ರೀತಿಯಾಗಿ ಲಕ್ಷ್ಮಣ ಏನಿದ್ದಾನೆ 45 ವರ್ಷ, ಆತ 50ಕ್ಕೂ ಹೆಚ್ಚು ಕೂಂಬಿಂಗ್ ಅಲ್ಲಿ ಭಾಗಿಯಾಗಿದ್ದಾನೆ ಟೈಗರ್ ಕೂಂಬಿಂಗ್ ಅಲ್ಲಿ. ಹಾಗಾಗಿ ಆತ ಭಾಗಿಯಾಗದಂತಹ ಭಾಗಶಃ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿರುವಂತದ್ದು. ಹಾಗಾಗಿ ಇವೆರಡೂ ಆನೆಗಳನ್ನೇ ಪರ್ಟಿಕ್ಯುಲರ್ ಆಗಿ ಈಗ ನಂಜದೇವಪುರಕ್ಕೆ ತಂದಿರುವಂತದ್ದು. ನಂಜದೇವಪುರ ಗ್ರಾಮಸ್ಥರು ಕೂಡ ಈಗಾಗಲೇ ಕೂಡ ಆನೆಗಳನ್ನ ಪೂಜೆ ಮಾಡಿ ಸ್ವಾಗತ ಮಾಡಿರುವಂತದ್ದು. ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಕೂಂಬಿಂಗ್ ಕಾರ್ಯ ಕೂಡ ಆರಂಭವಾಗುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೂರಜ್ ತಮ್ಮ ಮಾಹಿತಿಗೆ.